ಬೇಸಿಗೆಯ ಬಿಸಿಲಿನ ಪ್ರಖರತೆ ಹೆಚ್ಚಿ ತಾಪಮಾನ ಗರಿಷ್ಠ ಮಟ್ಟ ತಲುಪುತ್ತಿದೆ. ಇತ್ತ ಹಳ್ಳ ಕೊಳ್ಳ ಕೆರೆ ಕಟ್ಟೆಗಳು ಬತ್ತಿ ಬರಿದಾಗಿವೆ. ಕುಡಿಯಲು ನೀರಿಲ್ಲದೆ ಜನ ಪರದಾಡುವಂತಾಗಿದೆ. ಇನ್ನು ಪ್ರಾಣಿ ಪಕ್ಷಿಗಳ ಪಾಡು ಹೇಳತೀರದಾಗಿದೆ. ನೀರಿಗಾಗಿ ಅಲೆದು ಅಲೆದು ದಾಹ ತಣಿಯದೆ ಮೂಕ ಪ್ರಾಣಿಗಳು ಜೀವ ಬಿಡುತ್ತಿವೆ. ಹೀಗೆ ನೀರಿಲ್ಲದೆ ಪ್ರಾಣ ಬಿಟ್ಟ ನವಿಲೊಂದರಿಂದ ಪ್ರಭಾವಿತರಾದ ಯುವಕನೊಬ್ಬ ಬತ್ತಿದ ಕೃಷಿ ಹೊಂಡಕ್ಕೆ ತನ್ನ ಸ್ವಂತ ಜಮೀನಿನಲ್ಲಿನ ಬೋರ್ವೆಲ್ ನೀರನ್ನು ಹರಿಬಿಟ್ಟು ಪ್ರಾಣಿ ಪಕ್ಷಿಗಳಿಗೆ ಜೀವಾಮೃತ ನೀಡುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬೋದೂರು ಗ್ರಾಮದ ಯುವ ಪತ್ರಕರ್ತ ಬಸವರಾಜ್ ಇಂಥದ್ದೊಂದು ಪುಣ್ಯದ ಕಾರ್ಯಕ್ಕೆ ಕೈಹಾಕಿ ಮೂಕ ಪ್ರಾಣಿಗಳ ಸಂಕಷ್ಟಕ್ಕೆ ಸ್ಪಂದಿಸುತ್ತಿದ್ದಾರೆ. ತಮ್ಮ ತೋಟದಲ್ಲಿನ ಬೋರ್ವೆಲ್ ನೀರನ್ನು ಬೆಳೆ ಬೆಳೆಯಲು ಬಳಸದೆ ಬತ್ತಿದ ಕೃಷಿ ಹೊಂಡಕ್ಕೆ ಹರಿಬಿಟ್ಟಿದ್ದಾರೆ. ಸದ್ಯ ಸುತ್ತಲಿನ ಕುರಿಗಾಹಿಗಳು, ದನಗಾಹಿಗಳು ತಮ್ಮ ಜಾನುವಾರುಗಳನ್ನು ಕೃಷಿ ಹೊಂಡಕ್ಕೆ ಕರೆತಂದು ನೀರು ಕುಡಿಸುತ್ತಿದ್ದಾರೆ. ಅಲ್ಲದೆ ಸುತ್ತಲಿನ ಪ್ರದೇಶದಲ್ಲಿನ ವಿವಿಧ ಪ್ರಾಣಿಗಳು, ಪಕ್ಷಿಗಳು ಸಹ ದಾಹ ತಣಿಸಿಕೊಂಡು ಹೋಗುತ್ತಿವೆ. ಬೋದೂರಿನ ಬಸವರಾಜರ ಈ ಕಾರ್ಯ ಬೇಸಿಗೆಯ ಈ ಸಂದರ್ಭದಲ್ಲಿ ಎಲ್ಲರಿಗೂ ಮಾದರಿಯಾಗಬೇಕಿದೆ ಎಂಬುದು ನ್ಯೂಸ್ ಕನ್ನಡ ಟುಡೇ ವಾಹಿನಿಯ ಆಶಯವಾಗಿದೆ. ಎಲ್ರಿಗೂ ನಮಸ್ಕಾರ. ನಾನು ಪತ್ರಕರ್ತ ಬಸವರಾಜ್ ಬೋದೂರು ಮಾತಾಡ್ತಿರೋದು. ನಮ್ಮದು ಕೊಪ್ಪಳ ಡಿಸ್ಟಿಕ್ ಯಲಬುರ್ಗಾ ತಾಲೂಕು ಬೋದೂರು ಅಂತ ಒಂದು ಸಣ್ಣ ಹಳ್ಳಿ. ಇಲ್ಲಿ ನಮ್ಮ ಹೊಲದ ಹತ್ರ ಸುತ್ತಮುತ್ತೆಲ್ಲ ಕುರುಚಲು ಕಾಡು ಪ್ರದೇಶ ಜಾಸ್ತಿ ಇದೆ. ಇಲ್ಲೆಲ್ಲ ನರಿ, ತೋಳ, ಮೊಲ ಸೇರಿದಂತೆ 10 ಜಾತಿಯ ಪ್ರಾಣಿಗಳಿದ್ದಾವೆ. ಆಮೇಲೆ ನವಿಲು ಸೇರಿದಂತೆ 100 ಜಾತಿಯ ಪಕ್ಷಿಗಳಿದ್ದಾವೆ, ಸರೀಸೃಪಗಳಿದ್ದಾವೆ, ಎಲ್ಲ ಇದ್ದಾವೆ. ಬಟ್ ಇವಕ್ಕೆ ಏನಂದ್ರೆ ಕುಡಿಯಕ್ಕೆ ನೀರಿಲ್ಲ. ಈ ಭಾಗದಲ್ಲಿ ಎಲ್ಲೂ ಸುತ್ತು 7-8 ಕಿಲೋಮೀಟರ್ ಎಲ್ಲೂ ನೀರಿಲ್ಲ. ಹಂಗಾಗಿ ಮೊನ್ನೆ ನಾನು ಬಂದಾಗ ಒಂದು ನವಿಲು ಸತ್ತೋಗ್ಬಿಟ್ಟಿತ್ತು. ಪಾಪ ನೀರಿಲ್ದೇನೆ ಸತ್ತೋಯ್ತಂತ ಗೊತ್ತಾಯ್ತದು. ಹಂಗಾಗಿ ಅವೆಲ್ಲ ಡೈಲಿ ಸಾಯಂಕಾಲ ಆದ ಕೂಡಲೇ ನಮ್ಮ ಹೊಲದ ಕಡೆ ಎಲ್ಲ ಹುಡ್ಕೊಂಬಂದ್ಬಿಡವು. ಕಾರಣ ಯಾಕೆ ಈ ಕಡೆ ಬರ್ತವೆ ಅಂದ್ರೆ, ಇಲ್ಲಿ ಕೃಷಿ ಹೊಂಡ ಇತ್ತು. ಇದು 3-4 ವರ್ಷದಿಂದ ನೀರು ಚೆನ್ನಾಗಿ ಮಳೆ ಆಗಿರೋದ್ರಿಂದ ನೀರಿಂದ ತುಂಬಿತ್ತದು. ಅಲ್ಲಿ ಒಂದು ನೀರು ಕುಡ್ಕೊಂಡು ಹೋಗೋ ಅವೆಲ್ಲ. ಅದನ್ನೇ ಅವೆಲ್ಲ ನೆನಪಲ್ಲಿ ಇಟ್ಕೊಂಡು ಹಂಗೆ ಈ ವರ್ಷನೂ ಹುಡ್ಕೊಂಡು ಬಂದ್ವು. ನೀರಿಲ್ಲ, ಬತ್ತೋಗ್ಬಿಟ್ಟೈತಿ ಈಗ ಅದು. ಹಂಗಾಗಿ ನಾನೇನ್ ಮಾಡಿದೆ, ಈ ವರ್ಷ ಬೆಳೆ ಬೆಳೆಯೋದೇ ಬೇಡ, ಈ ಬೇಸಿಗೆ ಸೀಸನಲ್ಲಿ ಯಾವ ಬೆಳೆನೂ ಹಾಕೋದೇ ಬೇಡ ಹೊಲಕ್ಕೆ ಅಂತೇಳಿ ಬೆಳೆ ಬೆಳೆಯೋದನ್ನ ಸ್ಟಾಪ್ ಮಾಡಿ, ಯಾಕಂದ್ರೆ ನಮ್ದು ಒಂದೇ ಬೋರ್ವೆಲ್ ಇರೋದು, ಅದನ್ನೇ ಕೃಷಿ ಹೊಂಡಕ್ಕೆ ನೀರು ತುಂಬಿಸ್ತಾ ಇದ್ದೀನಿ. ಅವಾಗಿಂದ ಅವೆಲ್ಲ ನೀರು ಬರ್ತವೆ, ಕುಡ್ಕೊಂಡು ಹೋಗ್ತವೆ.
ಮತ್ತು ಈ ಕುರಿಗಾಯಿಗಳಿಗೆ ದನಗಾಯಿಗಳಿಗೆ ಅವ್ರಿಗೆ ತುಂಬಾ ಯೂಸ್ ಆಗ್ಬಿಟ್ಟಿದೆ. ಅವ್ರು ಡೈಲಿ 7-8 ಕಿಲೋಮೀಟರ್ ಹೋಗಿ ಕೆರೆಗಳಿಗೆ ಹೋಗಿ ಕುಡಿಸ್ಕೊಂಡ್ ಬರ್ತಿದ್ರು. ಅವ್ರು ಬಹಳ ಖುಷಿ ಪಡ್ತಾ ಇದ್ದಾರೆ. ಈಗ ಡೈಲಿ ನಮಗೆ ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಓಡಾಡೋದಾಗ್ತಿತ್ತು, ಕುರಿಗಳನ್ನು ಮೇಯಿಸೋದೇ ಆಗ್ತಿರ್ಲಿಲ್ಲ. ಈ ಬಿಸಿಲಲ್ಲಿ ಅದು ಇಲ್ಲಿಂದ ಅಲ್ಲಿಗೆ ಹೋಗೋದೇ ತುಂಬಾ ಆಯಾಸ ಆಗ್ತಿತ್ತು ನಮ್ಗೆಲ್ಲ. ನಿಮ್ಗೆಲ್ಲ ಪುಣ್ಯ ಬರ್ಲಿ ಹಂಗೆ ಹಿಂಗೆ ಅಂತ ಹೇಳಿ ಖುಷಿ ಪಡ್ತಾರೆ ಅವರೆಲ್ಲ ಪಾಪ. ನೀವು ಕೂಡ ಈ ಬೇಸಿಗೆ ಮುಗಿಯೋವರೆಗೂ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಾಣಿಗಳಿಗೆ ನೀರಿಡೋ ಒಂದು ವ್ಯವಸ್ಥೆಯನ್ನು ಮಾಡ್ರಿ. ಪಕ್ಷಿಗಳಿಗೂ ನೀರು ಹಾಕ್ರಿ, ಸಿರಿಧಾನ್ಯಗಳಿದ್ರೆ ಅವುಗಳನ್ನ ಹಾಕ್ರಿ. ನಮಸ್ಕಾರ.